ಮಂಗಳೂರಿನ ಕಲಾಶಾಲೆ ಅಂತ ಹೇಳಿದರೆ ಒಂದು 100-150 ಮಕ್ಕಳು ಸೇರಿರುವಂಥ ಒಂದು ಪುಟ್ಟ ಫ್ಯಾಮಿಲಿ. ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಮಂಗಳೂರಿನಂತಹ ಪುಟ್ಟ ನಗರಿಯಲ್ಲಿ ಅಭ್ಯಾಸ ಮಾಡ್ತಾ ಇರೋ ಈ ಮಕ್ಕಳಿಗೆ ಮೈಸೂರಿನಂತಹ ಒಂದು ದೊಡ್ಡ ಸಂಗೀತದ ಸ್ಟೇಜ್ ಸಿಗೋದು ಅಂತ ಹೇಳಿದರೆ ಭಾಳ ವಿಶೇಷ. ಅದರಲ್ಲೂ ಮೈಸೂರು ದಸರಾದಲ್ಲಿ ಇವತ್ತು ಮಕ್ಕಳು ಪರ್ಫಾರ್ಮ್ ಮಾಡಲಿಕ್ಕೆ ಬಂದಿದ್ದಾರೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಕೇವಲ ಸಂಗೀತದಲ್ಲಿ ತುಂಬ ಆಸಕ್ತಿ ಇರುವಂತಹ ಕೇಳುಗರಿಗೆ ಮಾತ್ರ ತಲುಪಿಸದೆ ಎಲ್ಲ ಸಾಮಾನ್ಯ ವರ್ಗದ ಜನರಿಗೂ ಕೂಡ ತಲುಪಿಸಬೇಕು ಅನ್ನೋ ಆಸೆಯಿಂದ ನಾವೊಂದು ಕಾನ್ಸೆಪ್ಟ್ ಹುಟ್ಟು ಹಾಕಿದೆವು. ಅದೇ ಈ ವೈಲಿನ್ ಎನ್ಸೆಂಬಲ್. ಸುಮಾರು 40 ಮಕ್ಕಳು ವೈಲಿನ್ ನುಡಿಸ್ತಾರೆ, ಅದರ ಜೊತೆಗೆ ಹಾಡ್ತಾರೆ. ಮಕ್ಕಳಿಲ್ಲಿ ಕೊನೆ ಫೈನಲ್ ರಿಹರ್ಸಲ್ ಮಾಡಿದ್ರು, ಅದ್ಭುತವಾಗಿತ್ತು. ಎಕ್ಸೈಟೆಡ್ ಅಂತೂ ತುಂಬ ಜಾಸ್ತಿ ಇದೆ. ನಾವಿವತ್ತು ಬರುವಾಗ ಅಲ್ಲಿ ಹೇಳಿದ್ರು ಆರ್ಗನೈಸರ್ಸು, ನೀವು ಎಷ್ಟು ಲಕ್ಕಿ ಗೊತ್ತುಂಟಾ ಅಂತ ಹೇಳಿ. ಯಾಕೆ ಅಂತ ಕೇಳುವಾಗ ಹೇಳಿದ್ರು, ಒಂದು 3,500 ಅಪ್ಲಿಕೇಶನ್ನಲ್ಲಿ ನಮ್ಮದು ಸೆಲೆಕ್ಟ್ ಆಗಿದೆ. ಇದು ಫಸ್ಟ್ ಟೈಮ್ ಇಷ್ಟು ದೊಡ್ಡ ಸ್ಟೇಜಲ್ಲಿ ನಾವು ಪರ್ಫಾರ್ಮ್ ಮಾಡಿದ್ರೆ ಮಂಗಳೂರಿನ ಮೈಸೂರಿಗೆ ಬಂದು ಒಂದು ಚಾನ್ಸ್ ಸಿಕ್ಕಿದೆ, ಒಂದು ದೊಡ್ಡ ವಿಷಯ. ಗ್ರೇಟ್ ಸ್ಟೇಜ್ ಆ್ಯಕ್ಚುಲಿ. ಅನ್ಎಕ್ಸ್ಪೆಕ್ಟೆಡ್ ಆಪರ್ಚುನಿಟಿ ನಮ್ಮ ಕೈಗೆ ಸಿಕ್ಕಿದೆ. ಮಕ್ಕಳಿಗೆ ಸುಂದರವಾದ ಅವಕಾಶ. ಅಲ್ಲಿ ನಮ್ಮನ್ನೆಲ್ಲ ಒಟ್ಟಿಗೆ ಕುತ್ಕೊಂಡು ನಾವೆಲ್ಲ ನುಡಿಸೋದು ಹೇಳಿದ್ರೆ ಅದರ ಎಕ್ಸೈಟ್ಮೆಂಟ್ ಬೇರೆ ಲೆವೆಲಲ್ಲಿ ಉಂಟದು. ತುಂಬ ಎಕ್ಸೈಟ್ ಆಗ್ತಾ ಇದ್ದೇವೆ, ಯಾಕಂದರೆ ಎಷ್ಟು ದೊಡ್ಡ ಅಪಾರ್ಚುನಿಟಿ ಫಸ್ಟ್ ಟೈಮ್ ಸಿಕ್ಕಿದೆ. ರೆಡಿ ಟು ರಾಕ್. ಎಸ್. ಹೋಪ್ ಯು ಆಲ್ ಎಂಜಾಯ್ ಅವರ್ ಪರ್ಫಾರ್ಮೆನ್ಸ್. ಮಕ್ಕಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವರೆಲ್ಲ ಒಳ್ಳೇದಾಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತೀವಿ. ನಾವು ಒಂದು 40-45 ಮಕ್ಕಳು ಮಂಗಳೂರಿನಿಂದ ಬೆಳಿಗ್ಗೆ 5 ಗಂಟೆಗೆ ಎದ್ದು ಒಂದು ಬಸ್ ಮಾಡಿಕೊಂಡು ಇಷ್ಟೆಲ್ಲ ಬಂದು ಈ ಆಡಿಯನ್ಸ್ ಎದುರು ನಾವು ಹಾಡಿರುವಂಥದ್ದು, ನುಡಿಸಿರುವಂಥದ್ದು ನೋಡಿದರೆ, ಆಡಿಯನ್ಸ್ ಖುಷಿಪಟ್ಟದ್ದು ನೋಡಿದರೆ ನಾವು ಭಾಳ ಸಾರ್ಥಕ ಅಂತ ಅನಿಸ್ತದೆ ಮೈಸೂರಿನ ಟ್ರಿಪ್. ಥ್ಯಾಂಕ್ ಯು ಮೈಸೂರು, ಈ ವಂಡರ್ಫುಲ್ ಆಪರ್ಚುನಿಟಿಗೋಸ್ಕರ ಧನ್ಯವಾದ.